ಈ ಪರಾಠನ ನೀವು ಉಪವಾಸಕ್ಕೂ ತಿನ್ಬೋದು. ಹಾಗೆ ಮಕ್ಕಳು ಕೂಡ ಕೊಡ್ಬೋದು. ಹೆಲ್ದಿ ಆಗಿದೆ, ನ್ಯೂಟ್ರಿಷಿಯಸ್ ಇದೆ. ಮತ್ತು ಗ್ಲೂಟನ್ ಫ್ರೀ ಹಿಟ್ಟಿದು ಯಾವುದಂದರೆ ರಾಜಗಿರ ಹಿಟ್ಟು. ನನ್ನ ಹಿಂದಿನ ವಿಡಿಯೋದಲ್ಲಿ ನಾವು ರಾಜಗಿರ ಉಂಡೆನ ನೋಡಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಉಪವಾಸಕ್ಕಾಗಿ ರಾಜಗಿರ ಪರಾಠನ ಮಾಡೋದು ಹೇಗೆ ಅಂತ ನೋಡೋಣ. ಸಾಫ್ಟ್ ಆಗಿರುತ್ತೆ, ತುಂಬ ಅಂದರೆ ತುಂಬ ಟೇಸ್ಟಿ ಆಗಿರುತ್ತೆ. ಒಂದು ಬೌಲ್ನಷ್ಟು ನಾನು ಬೇಯಿಸಿಟ್ಕೊಂಡಿರುವಂತಹ ಆಲೂಗಡ್ಡೆನ ತೊಗೊಂಡಿದ್ದೀನಿ, ತುರಿದು ತೊಗೊಂಡಿರೋದು. ಹಾಗೆ 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಶುಂಠಿ ಮತ್ತು ಮೆಣಸಿನ್ಕಾಯಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಟೀ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್. ಇದಕ್ಕೆ 2 ಕಪ್ನಷ್ಟು ರಾಜಗಿರ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಜನರಲ್ ಸ್ಟೋರ್ ಅಥವಾ ಆನ್ಲೈನಲ್ಲಿ ಕೂಡ ನಿಮಗೆ ಹಿಟ್ಟು ಸಿಗುತ್ತೆ. ಹಾಗೆ ನೀವು ಶುಂಠಿನ ಉಪವಾಸಕ್ಕೆ ಯೂಸ್ ಮಾಡ್ತಾ ಇಲ್ಲ ಅಂದರೆ ಎಕ್ಸ್ಕ್ಲೂಡ್ ಮಾಡ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪವಾಸದ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾವು ಹಾಗೆ ಕಲಿಸ್ಕೊಂಡ್ಬಿಡೋಣ ಆಲೂಗಡ್ಡೆಯಲ್ಲಿರೋ ನೀರಿನಂಶ. ಸೊ ಇದ್ರ ಜೊತೆಗೆ ಮಿಕ್ಸ್ ಆಗಿಬಿಡಲಿ. ನಂತರ ಇದಕ್ಕೆ ಎಷ್ಟು ನೀರು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ಗಟ್ಟಿಯಾಗಿ ಕಲಿಸ್ಕೋಬೇಕು. ತುಂಬ ತೆಳುವಾಗಿ ಕಲ್ಸಕ್ಕೆ ಹೋಗ್ಬೇಡಿ, ಇಲ್ಲಾಂದರೆ ಲಟ್ಸೋಕ್ಕೆ ಬರಲ್ಲ. ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು. ನೋಡಿ, ಈ ರೀತಿ ಕಲಿಸ್ಬಿಟ್ಟು 10 ನಿಮಿಷ ನೆನೆಯಕ್ಕೆ ಇಟ್ಬಿಡ್ತೀನಿ. ತುಂಬ ಹೊತ್ತು ನೆನೆಸಕ್ಕೆ ಹೋಗಬಾರ್ದು, ಹಿಟ್ಟು ಫುಲ್ ಮೆದುವಾಗಿಬಿಡುತ್ತೆ, ಆಮೇಲೆ ಲಟ್ಸೋಕ್ಕೆ ಬರಲ್ಲ. ಹಾಗಾಗಿ 10 ನಿಮಿಷ ಸಾಕು. 10 ನಿಮಿಷ ಆಗಿದೆ, ಹಿಟ್ಟು ಕೂಡ ನೆಂದಿದೆ. ಇವಾಗ ಲಟ್ಸ್ಕೊಂಡು ಬಿಡೋಣ ಬನ್ನಿ. ಇದಕ್ಕೆ ಮೇಲೆ ಹಚ್ಚೋದಕ್ಕೆ ನಾನು ಒಣ ರಾಜಗಿರ ಹಿಟ್ಟನ್ನು ತಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ. ನೀವು ಪರಾಟ ಹಿಟ್ಟನ್ನು ಕಲಸುವಾಗ ಕೂಡ ಬಿಳಿ ಎಳ್ಳನ್ನು ಹಾಕೋಬೋದು, ಇಲ್ಲಾಂದರೆ ಹೀಗೆ ಮೇಲೆ ಕೂಡ ಹಚ್ಕೊಳ್ಬೋದು. ಇವಾಗ ಈ ರೀತಿ ಹಿಟ್ಟನ್ನು ರೌಂಡ್ ಶೇಪಲ್ಲಿ ತಗೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಒಣ ಹಿಟ್ಟನ್ನು ಹಚ್ಕೊಂಡು ಲಟ್ಸ್ಕೊಂಡು ಬಿಡೋಣ. ತುಂಬ ಪ್ರೆಸ್ ಮಾಡಿ ಲಟ್ಸಕ್ಕೆ ಹೋಗಬೇಡಿ, ಮೇಲೇ ಮೃದುವಾಗಿ ಲಟ್ಸ್ಕೋಬೇಕು. ಎಜ್ಜಸ್ ಸ್ವಲ್ಪ ಸೀಳುತ್ತೆ, ಪರವಾಗಿಲ್ಲ, ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನ್ಯೂಟ್ರಿಷಿಯಸ್ ಆಗಿದೆ, ಪ್ರೋಟೀನ್ ರಿಚ್ ಇದೆ, ಕ್ಯಾಲ್ಶಿಯಂ ರಿಚ್ ಇದೆ, ಹಾಗೆ ಫೈಬರ್ ರಿಚ್ ಕೂಡ ಇದೆ. ಮೇಲೆ ಸ್ವಲ್ಪ ಬಿಳಿ ಎಳ್ಳನ್ನು ಹಚ್ಕೊಂಡು ಬಿಡ್ತೀನಿ. ತುಂಬ ಸೈಡೆಲ್ಲ ಕ್ರ್ಯಾಕ್ಸ್ ಬರಲ್ಲ, ಸ್ವಲ್ಪ ಸ್ವಲ್ಪ ಬರುತ್ತೆ. ಬಟ್ ಸಾಫ್ಟ್ ಆಗಿರುತ್ತೆ, ತಿನ್ನೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಉಪವಾಸಕ್ಕಾಗಿ ಸ್ಪೆಷಲ್ ಆಗಿ ಈ ಪರಾಠನ ಮಾಡೋದು. ಇವಾಗ ಕಾದಿರೋ ತವಾ ಮೇಲೆ ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಒಂದು ಟಿಶ್ಯೂ ಪೇಪರಿಂದ ತುಪ್ಪನ ಒರೆಸ್ಕೊಂಡು ಬಿಡ್ತೀನಿ. ಈಗ ಇದ್ರ ಮೇಲೆ ಲಟ್ಸಿಟ್ಕೊಂಡಿರುವಂತಹ ರಾಜಗಿರ ಪರಾಠನ ಹಾಕ್ಕೊಂಡ್ಬಿಡೋಣ. ಫ್ಲೇಮ್ ಮೀಡಿಯಮ್ ಇರಲಿ, ತುಂಬ ಲೋ ಇದ್ದರೆ ಬಿರುಸಾಗ್ಬಿಡುತ್ತೆ, ಹಾಗೆ ಹೈ ಇದ್ದರೆ ಸೀದೋಗ್ಬಿಡುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡ್ಬಿಡೋಣ. ಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಂಡ್ಬಿಟ್ಟು 2 ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ರಾಜಗಿರ ಪರಾಠ ರೆಡಿ ಆಗಿಬಿಡುತ್ತೆ. ಉಪವಾಸಕ್ಕೂ ಸೂಟ್ ಆಗುತ್ತೆ, ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ, ನ್ಯೂಟ್ರಿಷಿಯಸ್ ಆಗಿದೆ. ಇನ್ನೇನು ಏಕಾದಶಿ ಕೂಡ ಬರ್ತಾ ಇದೆ. ಹಾಗಾಗಿ ಈ ವರ್ಷದ ಏಕಾದಶಿಗೆ ನೀವು ಖಂಡಿತ ರಾಜಗಿರ ಪರಾಠನ ಟ್ರೈ ಮಾಡಿ ನೋಡಿ. ಬಿಸಿ ಬಿಸಿ ರಾಜಗಿರ ಪರಾಠ ರೆಡಿ ಆಗಿದೆ. ನೀವು ಯಾವ ಚಟ್ನಿನ ಉಪವಾಸಕ್ಕೆ ಯೂಸ್ ಮಾಡ್ತೀರೋ ಆ ಚಟ್ನಿ ಜೊತೆ ಹಚ್ಕೊಂಡು ತಿನ್ಬೋದು. ಕೊಬ್ಬರಿ ಚಟ್ನಿ ಆಗಿರ್ಬೋದು, ಕಡಲೆ ಬೀಜದ ಚಟ್ನಿ ಆಗಿರ್ಬೋದು, ಹಾಗೆ ಮೊಸರಿನ ಜೊತೆ ಕೂಡ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು 2 ಕಪ್ ಹಿಟ್ಟಿನಿಂದ ಒಂದು 7ರಿಂದ 8 ಪರಾಠ ರೆಡಿ ಆಗಿಬಿಡುತ್ತೆ. ಎಲ್ಲ ಪರಾಠನೂ ರೆಡಿ ಆಗಿದೆ. ತುಂಬ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ. ಬಟ್ ಟೇಸ್ಟಿ ಆಗಿರುವಂಥ, ಹೆಲ್ದಿ ಆಗಿರುವಂಥ ಪರಾಠ ಇದು. ಒಂದನ್ನು ನಿಮಗೆ ತೋರಿಸ್ಬಿಡ್ತೀನಿ. ನೋಡಿ ಎಷ್ಟು ಮೃದುವಾಗಿ ಬಂದಿದೆ ಅಂದರೆ, ನೋಡಿ ನೀವೇ ನೋಡ್ಬೋದು. ಹಾಗೆ ವಿಡಿಯೋನ ನೋಡ್ತಾ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಟ್ರೈ ಮಾಡಿ ನೋಡಿ, ಈಸಿ ರೆಸಿಪಿ ಇದೆ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.